ಅಗ್ರಹಾರದ ವಾಸ. ಬಟ್ ಆಗ ಆಕೆಯ ಲೈಫ್ ಸ್ಟೈಲ್ ಹೇಗಿತ್ತು ಗೊತ್ತಾ? ಐಷಾರಾಮಿ ಜೀವನಕ್ಕೆ ಮೊರೆ ಹೋದಂತಹ ರಮ್ಯಾ ಟೇಸ್ಟ್ ಹೇಗಿತ್ತು ಗೊತ್ತಾ? ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾವು ಕೊಡ್ತೀವಿ ನೋಡಿ. ದುಬೈನ ಗ್ರ್ಯಾಂಡ್ ಹಯಾತ್ ಹೋಟೆಲ್ನಲ್ಲಿ ಈಕೆ ಹೋದಾಗ ವಾಸ್ತವ್ಯವನ್ನ ಹೂಡ್ತಾ ಇತ್ತು. ಗ್ರ್ಯಾಂಡ್ ಹಯಾತ್ ಮತ್ತು SLS ಹೋಟೆಲ್ನಲ್ಲಿ ರೂಮ್ ಬುಕ್ ಆಗ್ತಾ ಇತ್ತು ಈಕೆಗೋಸ್ಕರ. ಹಯಾತ್ ಹೋಟೆಲ್ನಲ್ಲೇ ರಮ್ಯಾ ಮತ್ತು ಆಕೆಯ ಗೆಳೆಯ ತರುಣ್ ರಾಜ್ ಉಳಿದುಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೇ ಟೈಮ್ನಲ್ಲಿ ಚಿನ್ನ ಪರ್ಚೇಸ್ ಎಲ್ಲ ಅಲ್ಲಿಂದ ಮಾಡ್ತಾ ಇದ್ರು, ಕೆಜಿ ಗಟ್ಟಲೆ ಚಿನ್ನ ಪರ್ಚೇಸ್ ಅನ್ನ ಅಂತ. ಆಮೇಲೆ ಇನ್ನೊಂದು ಕಡೆಗೆ ಬೆಂಗಳೂರಿನ ಲ್ಯಾವೆಲೆ ರೋಡ್ನ ಕಾಸ್ಟ್ಲಿ ಫ್ಲಾಟ್ ಬಗ್ಗೆ ಕೂಡ ನಿಮಗೆ ನಾವು ಮಾಹಿತಿ ಕೊಡಬೇಕು. ಈ ಕಾಸ್ಟ್ಲಿ ಫ್ಲಾಟ್ ಕತೆ ಹೆಂಗೆ ಅಂತ ಹೇಳಿದ್ರೆ, ತಿಂಗಳಿಗೆ 4.5 ಲಕ್ಷ ರೂಪಾಯಿ ರೆಂಟೇ ಕಟ್ಟಬೇಕು. 4.5 ಲಕ್ಷ ರೆಂಟು. ಬಹುತೇಕ ಮಧ್ಯಮ ವರ್ಗದವ್ರಿಗೆ ಈ ವರ್ಷ ಪೂರ್ತಿ ದುಡಿದ್ರು ಕೂಡ ಅಷ್ಟು ದುಡ್ಡನ್ನು ಒಟ್ಟಿಗೆ ನೋಡೋಕ್ಕಾಗಲ್ಲ. ಅವ್ರು ತಿಂಗಳಿಗೆ ವ್ಯಯಿಸ್ತಾ ಇದ್ರು. ಅವ್ರದ್ದು ಜೀವನ ಲೈಫ್ ಸ್ಟೈಲ್ ಹೆಂಗಿರ್ಬೋದು, ಎಷ್ಟು ಪಾಶ್ ಇರ್ಬೋದು ನೋಡಿ. ಆಮೇಲೆ ಹೋಟೆಲ್ಗೆ 3,000-5,000 ದುಡ್ಡು ಕೊಡಬೇಕಾದ್ರೆ ಹೊಟ್ಟೆ ಉರಿಯುತ್ತೆ ತುಂಬ ಜನಕ್ಕೆ. ಈ ಹೋಟೆಲ್ನಲ್ಲಿ 1 ನೈಟ್ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ 70,000ದಿಂದ 1 ಲಕ್ಷಕ್ಕೂ ಹೆಚ್ಚು ದುಡ್ಡನ್ನು ಕೊಡಬೇಕಾಗಿತ್ತು. ಅದರಲ್ಲೂ ನಿಮಗೆ ಕ್ಯಾಟಗರೀಸ್ ಇದೆ, ಡಿಲಕ್ಸು, ಸೂಪರ್ ಪ್ರೀಮಿಯಮು ಅಂತೆಲ್ಲ. ಸೊ ಈಕೆ ಲೈಫ್ ಸ್ಟೈಲ್ ಹಿಂಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಶಾರ್ಟ್ಕಟ್ಟಲ್ಲಿ ಬೇಗ ಲಕ್ಸುರಿ ಲೈಫನ್ನು ಕಾಣ್ತೀವಿ ನಾವು ಅಂತ ಕನಸು ಕಾಣೋರಿಗೆ ಈ ರಮ್ಯಾ ದೊಡ್ಡ ಎಕ್ಸಾಂಪಲು, ದೊಡ್ಡ ಪಾಠ ಅಂತ ಅನಿಸುತ್ತೆ. ಶಾರ್ಟ್ಕಟ್ಟಲ್ಲಿ ಎಲ್ಲ ಸಿಗುತ್ತೆ, ಎಲ್ಲವನ್ನ ಭೋಗಿಸಬಹುದು, ಆದರೆ ಅಂತಿಮವಾಗಿ ಪರಪ್ಪನ ಅಗ್ರಹಾರ ಪರ್ಮನೆಂಟ್ ಅಡ್ರೆಸ್ ಆಗಿಬಿಡುತ್ತೆ ಅಂತ. ಮಮತಾ, ರಮ್ಯಾ ಅವಳಿಗೆ ಇನ್ನೂ ಕೂಡ ಒಂದು 32ರಿಂದ 33 ವಯಸ್ಸು. ಆದರೆ ಆಕೆಯ ಶೋಕಿ ಜೀವನ ಇದೆಯಲ್ಲ, ಈ ವಯಸ್ಸಿಗೆ ಆಕೆ ಎಲ್ಲ ತರಹದ ಶೋಕಿಗಳನ್ನು ಈಗಾಗಲೇ ಮಾಡಿಯಾಗಿದೆ. ಈ ಹಿಂದೆ ಇದೇ ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಈಕೆ ವಾಸ ಮಾಡ್ತಿದ್ದಂತಹ ಆ ಫ್ಲ್ಯಾಟ್, ಐಷಾರಾಮಿ ಬಂಗಲೆಯನ್ನು ತೋರಿಸುವ ಕೆಲಸವನ್ನು ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದು. ಅಂದರೆ ಆಕೆ ಲ್ಯಾವೆಲ್ಲೆ ರಸ್ತೆಯ ಆ ಫ್ಲ್ಯಾಟ್ ಏನಿದೆ, ಆ ಫ್ಲ್ಯಾಟ್ಗೆ ತಿಂಗಳಿಗೆ 4.5 ಲಕ್ಷ ಬಾಡಿಗೆಯನ್ನು ಕಟ್ಟಿ ಅಲ್ಲಿ ವಾಸವನ್ನು ಮಾಡ್ತಿದ್ಲು. ಅವತ್ತು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 2 ಕೋಟಿ ನಗದು, 2.67 ಕೋಟಿಯಷ್ಟು ಚಿನ್ನಾಭರಣ ಕೂಡ ಆಕೆಯದ್ದೇ ಫ್ಲ್ಯಾಟ್ನಲ್ಲಿ ಸಿಕ್ಕಿತ್ತು. ಇದೀಗ ಆಕೆ ದುಬೈಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲಿ ಉಳ್ಕೊಳ್ತಿದ್ಲು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರೋದು. ಆಕೆ ಗ್ರ್ಯಾಂಡ್ ಹಯಾತ್ ಅಂತೇಳಿ ಐಷಾರಾಮಿ ಹೋಟೆಲ್, ಭೂಮಿಯ ಮೇಲಿನ ಸ್ವರ್ಗ ಈ ಹೋಟೆಲ್ ಅಂದ್ರೂ ಕೂಡ ತಪ್ಪಾಗಲಾರದು. ಈ ಹೋಟೆಲ್ನಲ್ಲಿ ಆಕೆ ವಾಸ್ತವ್ಯವನ್ನ ಮಾಡ್ತಿದ್ರು. ಮತ್ತೆ ಅಲ್ಲಿ ಒಂದಷ್ಟು ಈಕೆಯ ಈ ಸ್ಮಗ್ಲಿಂಗ್ ಬಿಸ್ನೆಸ್ಗಳೇನಿದ್ದೋ ಅವುಗಳನ್ನು ಇಲ್ಲೇ ಕೂಡ ಕುದುರಿಸ್ತಿದ್ಲು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈಕೆಯ ಜೊತೆ ಈಗ ಅರೆಸ್ಟ್ ಆಗಿರುವಂತಹ ತರುಣ್ ರಾಜ್ ಕೂಡ ಹಲವಾರು ಬಾರಿ ಇದೇ ಹೋಟೆಲ್ನಲ್ಲಿ ಉಳಿದುಕೊಳ್ತಿದ್ದ. ಇಬ್ಬರು ಕೂಡ ಒಟ್ಟಿಗೆ ಹೋಗ್ತಿದ್ರು, ಅಲ್ಲಿ ಒಂದಷ್ಟು ಈ ಸ್ಮಗ್ಲಿಂಗ್ ಬಿಸ್ನೆಸ್ಗಳನ್ನು ನಡೆಸಿ ವಾಪಸ್ ಆಗ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಆಕೆ ಅಂತ ಐಷಾರಾಮಿ ಹೋಟೆಲ್ನಲ್ಲಿ ಇದ್ದುಕೊಂಡು ಇದೀಗ ಪರಪ್ಪನ ಅಗ್ರಹಾರ ಜೈಲನ್ನು ಸೇರುವಂತಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಾಮಾನ್ಯ ಹಾಸಿಗೆ, ಅಂದರೆ ಹಾಸಿಗೆ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು 5-6 ಬೆಡ್ಶೀಟ್ಗಳನ್ನು ಹೊಲೆದು ಹಾಸಿಗೆಯನ್ನು ಮಾಡುವ ಕೆಲಸವನ್ನು ಮಾಡಿರ್ತಾರೆ. ಮತ್ತೆ ಸಾಮಾನ್ಯ ಕೈದಿಗಳಂತೆ ಊಟ ಉಪಚಾರವನ್ನು ಈಕೆ ಅನುಭವಿಸುವಂತಹ ಸ್ಥಿತಿಗೆ ಬಂದಿದೆ. ಅಂದರೆ ಅಕ್ರಮವಾಗಿ ದುಡ್ಡು ಮಾಡೋದಕ್ಕೆ ಹೋಗಿ, ಸಡನ್ ಆಗಿ ದುಡ್ಡನ್ನು ಮಾಡೋದಕ್ಕೆ ಹೋಗಿ ಇದೀಗ ಆಕೆ ಜೈಲು ಪಾಲಾಗಿರೋದು. ಸಾಕಷ್ಟು ಚಿಕ್ಕ ವಯಸ್ಸಲ್ಲೇ ಹಣವನ್ನ ಮಾಡಬೇಕು ಅನ್ನೋ ಈ ದುರುದ್ದೇಶ, ಆಸೆ ಇದೆಯಲ್ಲ, ದುರಾಸೆಗೆ ಬಿದ್ದು ಇದೀಗ ಆಕೆ ಜೈಲು ಪಾಲಾಗಿರೋದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಪ್ರಭಾವಿಗಳ ಸಹಾಯದಿಂದ KIADBನಲ್ಲಿ ಭೂಮಿ ಆಕೆಗೆ ಸಿಕ್ಕಿತ್ತು ಅಂತ ಹೇಳಲಾಗಿದೆ. ಆ ಕಂಪನಿಗೆ ರಮ್ಯಾ ಮತ್ತು ರಿಷಬ್ ಇಬ್ರು ಕೂಡ ನಿರ್ದೇಶಕರು. 10,000 ಶೇರ್ಗಳನ್ನ ಹೊಂದಿದ್ದಂತಹ ಸ್ಟೀಲ್ ಕಂಪನಿ, 9,900 ಶೇರ್ಗಳನ್ನ ನಿರ್ದೇಶಕಿ ರಮ್ಯಾನೆ, ಅಂದ್ರೆ ಮೇಜರ್ ಚಂಕು ಈಕೆದ್ದೆ ಅನ್ನೋದು ಗೊತ್ತಾಗ್ತಾ ಇದೆ. 1000 ಶೇರ್ಗಳನ್ನ ಮಾತ್ರ ಸಹೋದರ ರಿಷಬ್ಗೆ ಕೊಟ್ಟಿದ್ರ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಷೇರು ಹಂಚಿಕೆ ವಿಚಾರದ ಪ್ರತಿ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಲಭ್ಯ ಆಗ್ತಾ ಇದೆ. ಸೊ ಸಿಂಹಪಾಲು ಈ ಷೇರು ಹೊಂದಿರೋ ವಿಚಾರದಲ್ಲೂ ಕೂಡ ಇದೇ ರಮ್ಯಾದ್ದು ಅನ್ನೋದು ಗೊತ್ತಾಗ್ತಾ ಇದೆ. ನಾಮಕೆ ವಾಸ್ತೆ ರೀತಿಯಲ್ಲಿ ಅವರ ಸಹೋದರನ ಡೈರೆಕ್ಟರ್ ಮಾಡಿ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದ್ರು. ಬಟ್ 2 ವರ್ಷ ಜಾಗ ಅಲಾಟ್ ಆಗಿ ಕೂಡ 2 ವರ್ಷ ಆದರೂ ದುಡ್ಡು ಕಟ್ಟಿರಲಿಲ್ಲ. ಹೀಗಾಗಿ ಆಕೆಗೆ ಪೊಸಿಷನ್ ತೆಗೆದುಕೊಳ್ಳೋಕೆ ಆಗಿರಲಿಲ್ಲ. ಬಟ್ ಕಂಪ್ನಿಗೆ ಆಲ್ಮೋಸ್ಟ್ ಒಂದು 138 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ರಂತೆ.